ಬಂದೈತಿ ಓಲ್ಲ ನೀ ಓದಿ ಹೇಳು ನನಗ, ಎಲ್ಲಿಂದ ಬಂತೋ ಏನೇನು ವಿಷಯ ತುಂಬೈತಿ ಇದರ ಒಳಗ, ತುಂಬೈತಿ ಇದರ ಒಳಗ. ವಯಸ್ಸಾದ್ರೂ ಆಗ್ಲಿ ಅಕ್ಷರವ ಕಲಿಯೋ ಹಂಬಲವು ಐತಿ ನನಗ, ಹುಟ್ಟು ತಲೆ ನನ್ನ ಅಟ್ಟಿದರ ಹೊಲಕ ಕಳಸಿಲ್ಲ ಸಾಲಿ ತನಕ, ಕಳಸಿಲ್ಲ ಸಾಲಿ ತನಕ. ಬಾಬಾರೆ ಬಾಲ್ಯ ಬಂದೈತಿ ಓಲೆ ನೀ ಓದಿ ಹೇಳು ನನಗ, ಎಲ್ಲಿಂದ ಬಂತೋ ಏನೇನು ವಿಷಯ ತುಂಬೈತಿ ಇದರ ಒಳಗ, ತುಂಬೈತಿ ಇದರ ಒಳಗ. ಪ್ರೀತಿಯ ಮಕ್ಕಳೇ, ಇವತ್ತಿನ ಈ ಒಂದು ದಿನ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸರಿಯಾಗಿ ಆಲಿಸಿದ್ರೆ ಏನ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರಲ್ಲ, ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಆಗೋದು ವಿವಿಧ ಆಯಾಮಗಳಲ್ಲಿ. ಅದಕ್ಕೆ ಪೂರಕವಾಗಿ ವಿಶೇಷವಾಗಿ ವಾರ್ಷಿಕ ಪರೀಕ್ಷೆಗೆ ಪೂರಕ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಅತ್ಯದ್ಭುತವಾಗಿ ಇಂತಹ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದ್ದಾರೆ. ಸಂಘಟನೆ ಮಾಡೋದು ಅಷ್ಟೊಂದು ಸರಳವಾಗಿರ್ತಕ್ಕಂಥ ಕೆಲಸ ಅಲ್ಲ. ನಮ್ಮ ಒಂದು ಶಾಲೆಯ ಮಕ್ಕಳಿಗೆ, ನಮ್ಮ ಹೋಬಳಿಯ ಮಕ್ಕಳಿಗೆ ಪರೀಕ್ಷೆಯ ಸಂಪೂರ್ಣ ಮಾಹಿತಿ ಸಿಗಲಿ, ಗುಣಾತ್ಮಕ ಫಲಿತಾಂಶ ನಮ್ಮ ಒಂದು ಶಾಲೆಯದು, ನಮ್ಮ ಹೋಬಳಿದು, ನಮ್ಮ ತಾಲೂಕಿದ್ದು, ನಮ್ಮ ಜಿಲ್ಲೆದಾಗಲಿ ಅನ್ನುವ ಒಂದು ಸದುದ್ದೇಶವನ್ನು ಇಟ್ಕೊಂಡಿದ್ದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಕ್ಕಂಥ ಸಾರ್ಥಕ ಪಡಿಬೇಕಾಗಿತ್ತಂದ್ರೆ ಏನು ಅಲ್ಲಲ್ಲಲ್ಲೇ ಕೆಲವೊಬ್ರು, ಎಲ್ಲರೂ ನಾನು ಹೇಳ್ತಾ ಇಲ್ಲ, ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ. ಸೊ ದಯವಿಟ್ಟು ಉತ್ತಮವಾಗಿ ನಾನು ಕೇಳಿಸಿಕೊಂಡ್ರೆ, ಯಾಕೆ ನೀವು ಇವತ್ತು ಮೊನ್ನೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 35ಕ್ಕಿಂತ ನಿಮಗೆ ಕಡಿಮೆ ಅಂಕ ಬಂದಿದ್ದಾವೆ? ಒಂದು ಕ್ಷಣ ಆಲೋಚನೆ ಮಾಡಿದ್ರೆ ಉತ್ತರ ಸಿಗ್ತಕ್ಕಂಥದ್ದು ನಾನು ಪಾಠಗಳನ್ನು ಸರಿಯಾಗಿ ಕೇಳಿಸಿಕೊಂಡಿಲ್ಲ. ಯಾವಾಗ ನನಗೆ ಕೇಳಿಸಿಕೊಳ್ಳುವಿಕೆ ಆಲಿಸುವಿಕೆ ಆಗಿಲ್ಲವೋ, ಶಿಕ್ಷಕರು ಕೇಳಿದ ಪ್ರಶ್ನೆಗೆ ಉತ್ತರಿಸುವ ಸಾಮರ್ಥ್ಯ ನನಗೆ ಬಂದಿಲ್ಲ. ಯಾವಾಗ ಸಾಮರ್ಥ್ಯ ನನಗೆ ಬಂದಿಲ್ಲೋ, ಎಕ್ಸಾಮ್ ಇದೆ, ಪ್ರಶ್ನೆ ಇದೆ, ಉತ್ತರ ಬರೆಯಕ್ ಆಗ್ತಾ ಇಲ್ಲ. ಒಂದೇ ಒಂದು ಮಕ್ಕಳೇ ನೀವು ಮಾಡಿರೋ ತಪ್ಪು ಆಲಿಸುವಿಕೆ, ಕೇಳಿಸಿಕೊಳ್ಳುವಿಕೆ. ಇದನ್ನು ಸರಿಯಾಗಿ ಮಾಡಿದ್ರೆ ಇನ್ನುಳಿದ ಇದೇನೊಂದು ಇವತ್ತಿನ ಬಿಟ್ಟರೆ ಇನ್ನು 55 ದಿನ, ಇವತ್ತಿಂದಲೇ ನೀವು ಅಧ್ಯಯನ ಮಾಡಿದ್ರೆ ಖಂಡಿತ ಫಲಿತಾಂಶ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗ್ಬಹುದು. ಏನ್ ಸರ್, ನಾನು ಇಲ್ಲಿ ಫಸ್ಟ್ ಪ್ರಿಪರೇಟರಿಯಲ್ಲಿ 10, 12, 13 ಎಷ್ಟೆಷ್ಟೋ ಕಡಿಮೆ ಮಾರ್ಕ್ಸ್ ಇದಾವೆ. ನೀವು ಮನಸ್ಸು ಮಾಡಿದ್ರೆ ಮಹಾತ್ಮ ಗಾಂಧೀಜಿಯವರು ಮಾತು ಹೇಳ್ತಾರೆ, ಯಾವುದು ಒಬ್ಬರಿಗೆ ಸಾಧ್ಯವೋ ಅದು ಎಲ್ಲರಿಗೂ ಸಾಧ್ಯ ಅಂತಕ್ಕಂಥದ್ದು. ಅಲ್ಲ, ನಿಮ್ ಪಕ್ಕದಲ್ಲೇ, ನಿಮ್ ಡೆಸ್ಕ್ ಪಕ್ಕದಲ್ಲೇ ಕುತ್ಕೊಳ್ತಕ್ಕಂಥವ್ನು ಗರಿಷ್ಠ ಮಟ್ಟದಲ್ಲಿ ಅಂಕ ತೆಗೆದುಕೊಳ್ತಾ ಇದ್ದಾನೆ ಅನ್ನೋದಕ್ಕೆ ಕಾರಣಗಳನ್ನು ಹುಡುಕೊಳ್ಳೋಣ. ನಾವು ತರಗತಿಗಳನ್ನ ಸರಿಯಾಗಿ ಕೇಳಿಸಿಕೊಳ್ತಾ ಇದ್ದಾನೆ, ಕೊಟ್ಟಿರುವ ಮನೆ ಕೆಲಸವನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಾ ಇದ್ದಾನೆ, ಬರುವ ಪರೀಕ್ಷೆಯಲ್ಲಿ ಅರ್ಥಪೂರ್ಣವಾಗಿ ಪೂರ್ಣ ಅಂಕ ಬರುವ ಹಾಗೆ ಬರಿತಾ ಇದ್ದಾನೆ. ನಿಮ್ ಕ್ಲಾಸಲ್ಲೇ ಸಿಗ್ತಾರೆ. ಸೊ ದಯವಿಟ್ಟು ಮಕ್ಕಳೇ, ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿ ಶಿಕ್ಷಕರು ಒಂದು ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆ ಉಳಿಸ್ಕೊಳ್ಬೇಕಾಗಿತ್ತಂದ್ರೆ ಉಳಿರ್ತಕ್ಕಂಥ 55 ದಿನ, 56, ಇವತ್ತಿನ ಮುಕ್ಕಾಲು ಭಾಗ ಹೋಯ್ತು. ಇನ್ನು 55 ದಿನ ನೀವು ಸಂಪೂರ್ಣವಾಗಿ ಪರೀಕ್ಷಾ ದೃಷ್ಟಿಕೋನದಿಂದಲೇ ಅಧ್ಯಯನ ಮಾಡಿದ್ದೇ ಆದ್ರೆ, ಹಾಗಾದ್ರೆ ನಾನು ಏನು ಓದ್ಬೇಕು? ಪ್ರೀತಿಯ ಮಕ್ಕಳೇ, ಎಲ್ಲ ವಿಷಯವಾರು ಶಿಕ್ಷಕರು ಈಗಾಗಲೇ ನಿಮ್ಗೆ
ಪ್ರಶ್ನೆ ಪತ್ರಿಕೆ ನೀಲನಕಾಶೆ ಹೇಳಿದ್ದಾರೆ, ಇಲಾಖೆಯವರು ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ. ಅದೆಲ್ಲರಿಗೂ ನಿಮಗೆ ಮನವರಿಕೆ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಆಗಿಲ್ಲ ಅಂದ್ರೆ, ಗೊತ್ತಾಗಿಲ್ಲ ಅಂದ್ರೆ 6 ವಿಷಯಗಳ ಪ್ರಶ್ನೆ ಪತ್ರಿಕೆಯ ನೀಲನಕಾಶೆಯನ್ನು ಒಂದು ಸಾರಿ ಪ್ರಿಂಟ್ ಔಟ್ ತಗೊಂಡು, ಉದಾಹರಣೆಗಾಗಿ ಈಗ ಕನ್ನಡ ಪ್ರಥಮ ಭಾಷೆ ಮೊದಲನೇ ಪಾಠ ನಮ್ಮ ಭಾಷೆ, ಹೌದಾ? ಹಾಗಿದ್ರೆ ಎಲ್ಲವನ್ನೂ ಓದಬೇಕಾಗಿಲ್ಲ. ಇವಾಗ ಪರೀಕ್ಷಾ ದೃಷ್ಟಿಯಿಂದ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ. ಸೊ ಹೀಗೆ 6 ವಿಷಯಗಳನ್ನ ನೀವು ಅಂಕಗಳಿಗೆ ಅನುಗುಣವಾಗಿ, ಇಷ್ಟೊಂದರ ಬೆಳಗ್ಗೆಯಿಂದ ಶಿವಣ್ಣ ಸರ್ ನಿಮ್ಮ ಒಂದು ಗುಣಾತ್ಮಕ ಬೌದ್ಧಿಕತೆ, ಒಂದಿಷ್ಟು ಪ್ರೇರೇಪಣೆ, ಉದ್ದೀಪನಗೊಳಿಸಿದ್ದಾರೆ. ಈಗ ನಾನು ನಿಮಗೆ ಪರೀಕ್ಷೆ ಕ್ರಮಬದ್ಧ ಅಧ್ಯಯನ ಹೇಗೆ ಮಾಡಬೇಕು, ಏನು ಓದಿದ್ರೆ, ಎಷ್ಟು ಓದಿದ್ರೆ ಹೇಗೆ ಅಂಕ ಸಿಗ್ತವೆ, ಸೊ ಇವುಗಳಿಗಾಗಿ ನೀವು ನಿಮ್ಮ ಪ್ರಶ್ನೆ ಪತ್ರಿಕೆ ವಿನ್ಯಾಸದಂತೆ ಬ್ಲೂ ಪ್ರಿಂಟ್ ಪ್ರಕಾರ ನಾನು ನನ್ನ ಅಧ್ಯಯನವನ್ನು ಆರಂಭ ಮಾಡಬೇಕಾಗಿದೆ. ಸೊ ಹಾಗಾಗಿ ಮಕ್ಕಳು ಎಲ್ಲ ಓದ್ತಾ ಇದ್ದೀರಿ. ಬಹಳಷ್ಟು ಮಕ್ಕಳ ಒಂದು ಪ್ರಶ್ನೆ ಇದೆ, ಸರ್ ಎಷ್ಟೋ ಸಾರಿ ಓದಿದ್ದೀನಿ, ಪರೀಕ್ಷೆಯಲ್ಲಿ, ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಆ ಪ್ರಶ್ನೆಗೆ ಉತ್ತರ ನೆನಪಾಗಲಿಲ್ಲ. ಬಹಳ ಸಲ ಓದಿದೆ ನಾನು. ಉದಾಹರಣೆಗಾಗಿ ಸಮಾಜ ವಿಜ್ಞಾನ ಪಾಠದಲ್ಲಿ ತಗೊಳ್ಳಿ, ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಯಾರು ಸ್ಥಾಪಿಸಿದ್ರು ಎಲ್ಲ ತುಂಬಾ ಚೆನ್ನಾಗಿ ಓದಿದ್ರಿ, ಅಲ್ಲಿ ಬರೆಯಕ್ಕೆ ಹೋಗ್ತಾ ಇದ್ರಿ, ಕನ್ಫ್ಯೂಸ್ ಆಗ್ತಾ ಇದೆ ಬಹು ಆಯ್ಕೆ ಮಾದರಿಯಲ್ಲಿ. ಸೊ ಇಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಕೋಡಿಂಗ್ ಡಿಕೋಡಿಂಗ್ ಮೆಥಡ್ ಬಳಸ್ಕೊಂಬೇಕು. ಹೇಗೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನು ನಿಮ್ಗೆ. ರವಿ ಆಶಾ ಮದುವೆ ಅಂತೆ ನೋಡಿ, ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ, ರ ಅಂದ್ರೆ ರಾಮಾನುಜಾಚಾರ್ಯರು, ರವಿ ವಿಶಿಷ್ಟಾದ್ವೈತ ಸಿದ್ಧಾಂತ ನೋಡಿ, 2 ಇದರಲ್ಲಿ. ಆಶಾ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ, ಇನ್ನುಳಿದದ್ದು ಒಂದೇ ಬಸವಣ್ಣನವ್ರದ್ದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಎಲ್ಲಿ ವಿಷಯ ಓದಿದ್ರು ನನಗೆ ನೆನಪಾಗೋದಿಲ್ವೋ, ಕನ್ಫ್ಯೂಸ್ ಆಗತ್ತೋ, ಇಂತಹ ಸಂದರ್ಭದಲ್ಲಿ ಡಿಕೋಡಿಂಗ್ ಮೆಥಡ್ ಅನ್ನ ನೆನ್ಪಿಟ್ಕೊಂಡ್ರೆ ಬಹಳ ಒಳ್ಳೆಯದು. ಸೊ ಹಾಗೆ ಮಕ್ಕಳೇ, ಈಗ ಶಿವಣ್ಣ ಸರ್ ಅವಾಗಲೇ ಕವಿಗಳ ಒಂದು ಪರಿಚಯವನ್ನ ಸಿನಿಮಾ ರಾಗದಲ್ಲಿ ಹಾಡಿದ್ರು, ಪದ್ಯಗಳನ್ನ ಬರೀತೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಾನು 10ನೇ ತರಗತಿಯಲ್ಲಿ ಓದಿದ ಪದ್ಯ ಈಗೂ ಹೇಳಿದ್ರೆ ಹೇಳ್ತೀನಿ. ಮನ್ನ ಕನಕನದಲ್ಲಿ ತಂಪು ತನಿವುಗಳಿರಲಿ, ಒಲವಿನೊರತೆಯೋ ಎಂದು ಬತ್ತದಿರಲಿ, ಕಸವು ರಸವಾಗಿ ಬಾಳು ನಂದನವಾಗಿ, ಸೋದರತೆಯು ಹೊಳೆಯಾಗಿ ಹರಿದು ಬರ್ಲಿ ಬರ್ಲಿ. ಹಾರೈಕೆ ಪದ್ಯ DS ಕರ್ಕೆ ಅವರು ಬರೆದಿರೋದು. ಮೊದಲನೇ ಪದ್ಯ ಕಂಠಪಾಠಕ್ಕಿರೋ 4 ಸಾಲ ನಿಮ್ಮ ಮುಂದೆ ಹೇಳಿದೆ. ಕಾರಣ, ನಾನು ಮತ್ತು ನನ್ನ ಸ್ನೇಹಿತ ಆ ಒಂದು ಅವತ್ತಿನ ಬಹಳ ಫೇಮಸ್ ಆಗಿರ್ತಕ್ಕಂಥ ಸಿನಿಮಾ ರಾಗದಲ್ಲಿ ಕಂಠಪಾಠದ ಪದ್ಯ ಸಂಯೋಜನೆ ಮಾಡಿದ್ದೀವಿ. ಯಾವಾಗ ನಾವೇ ಮಾಡ್ತೀವೋ, ನೀವು ಯಾವಾಗ ಬೇಕಾದಾಗ ಅದು ಮರ್ತೋಗೋದಿಲ್ಲ. ಬೇರೆ ಯಾರನ್ನ ಇಟ್ಟು ನೀವು ಡಿಕೋಡಿಂಗ್ ಅದು ಮಾಡಿದ್ರೆ ಕೆಲವು ದಿನಗಳ ಕಾಲ ನಮ್ಮ ಸ್ಮೃತಿಯಲ್ಲಿ ಇರುತ್ತೆ, ಮತ್ತೆ ಮತ್ತೆ ನಾವು ಅದನ್ನ ನೆನಪು ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ 2 ಫೋನ್ ನಂಬರ್ ನೆನ್ಪಿಟ್ಕೊಂಡ್ರೆ ಇಡೀ 8 4 ಲೇಖಕರು 4 ಕವಿಗಳ ಕಾಲವನ್ನು ನೆನ್ಪಿಡ್ಬಹುದು. 47 48 ಯಾರಾದ್ರೂ ಮಾಡಿದಿರಾ? ಅಂದ್ರೆ ದೂರವಾಣಿ ನಂಬರ್ ಮುಖಾಂತರ ನೀವೇ ಮಾಡಿದ್ರೆ ಮರ್ತು ಹೋಗೋದಿಲ್ಲ ಮಕ್ಕಳೇ. ಆ 8 ನಂಬರ್ಗಳನ್ನ ನೋಡಿ ನೀವು, ಅವ್ರೆಲ್ಲ ಕಾಲ ಇದೆಯಲ್ಲ, 1900 1904 ನೆನಪಾಗ್ತಿದೆಯಾ? 1900 ಯಾರು?
1900. ಎಸ್, ರೈಟ್ ಆನ್ಸರ್. ಈ ಕಡೆ ರಾಂಗ್ ಹೇಳಿದ್ರಿ. ಸೊ ಹೀಗೆ ಕೆಳಗಡೆ ಮಾಡ್ತಾ ಗೊತ್ತಾ, ಬಹಳ ಈಜಿ. ಒಂದೇ ನಂಬರ್ 9029491430. ನೋಡಿ 3 ಜನ ಆಯ್ತು. ಅರ್ಥ ಆಗ್ತಿದೆಯಾ? ಪಂಪ ರನ್ನ ಕುಮಾರ್. ಪಂಪ 902. ನೋಡಿ ಹಳೇದು ಅಲ್ಲಿ ಎಲ್ಲರೂ ಓದಿದ್ರೆ ನೀವು 941 ಇರುತ್ತೆ. ಗಮನಿಸಿ, ಔಟ್ ಆಫ್ ಔಟ್ ಮಾಡ್ತಕ್ಕಂಥ ಮಕ್ಕಳು ಎಲ್ಲ ಹೇಳ್ತಾ ಇದಾರೆ ಸರ್ ಎಲ್ ಬಿ ಎ ಬರ್ತಾವ ಕ್ವಶನ್. ಹೌದು, ಮೊನ್ನೆ ಫಸ್ಟ್ ಲ್ಯಾಂಗ್ವೇಜ್ ನೀವು ಕನ್ನಡ ನೋಡಿದ್ರೆ 2 ಕ್ವಶನ್ ಮಾತ್ರ ಸಂದರ್ಭದ ಒಳಗಡೆ ಬಂದಿದ್ದು. ಇನ್ನುಳಿದಿದ್ದು ಎಲ್ಲ LBA ಪುಟ್ಟ ಸಂಖ್ಯೆ ಸಮೇತ ನಾನು ಬರ್ದಿದ್ದೀನಿ ಕ್ವಶನ್ ಪೇಪರ್ ಅಲ್ಲಿ ಔಟ್ ಆಫ್ ಔಟ್ ಮಾಡೋರಿಗೆ ಒಂದು ಕಿವಿ ಮಾತು ನಾನು ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಪಂಪನ ಕಾಲ LBAದಲ್ಲಿ ಹಳೆ ಪುಸ್ತಕದಲ್ಲಿ ಹಾಕಿದ್ದಾರೆ. ಈ ಹೊಸ ಪುಸ್ತಕ 902, ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇಂಥವು ಎಲ್ಲಿದೆ ಅವು ಎಡವಟ್ಟುಗಳನ್ನ ಔಟ್ ಆಫ್ ಔಟ್ ಮಾಡೋರು ಮಾಡ್ಕೊಂಬೇಡಿ. ಇನ್ನು ನಿಮಗೆ 6 ವಿಷಯಗಳ LBA ಪ್ರಶ್ನೆ ಕೋಟಿಯನ್ನ ಸಮಗ್ರವಾಗಿ ಅಧ್ಯಯನ ಮಾಡಿದ್ರೆ ನಿಮ್ಮ ಫಲಿತಾಂಶ ಅತ್ಯುನ್ನತ ಶ್ರೇಣಿಯಲ್ಲಿರುತ್ತೆ. ಅತ್ಯುನ್ನತ ಶ್ರೇಣಿಯಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿರುತ್ತೆ. LBAದಲ್ಲಿ ಇರ್ತಕ್ಕಂಥ ಕ್ವಶನ್ಗಳೇ. ಈ ವರ್ಷ ಪ್ರಶ್ನೆ ಪತ್ರಿಕೆ ವಿನ್ಯಾಸ LBA ಬಿಟ್ಟಾಗಿಲ್ಲ. ಇನ್ನೊಂದು ಮಕ್ಕಳು ನಿಮ್ಗೆ ಟೆಕ್ನಿಕ್ ಹೇಳ್ಕೊಡ್ತೀನಿ. ಈಗಾಗಲೇ ನೀವು LBA ಸಾಹಿತ್ಯವನ್ನ ಜೂನ್ ಜುಲೈಯಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀರಾ. ನವೆಂಬರ್ ಡಿಸೆಂಬರ್ ಅಲ್ಲಿ ಮತ್ತೆ ಒಂದಿಷ್ಟು ಅಪ್ಡೇಟ್ ಮಾಡಿ ಅದೇ LBA ಸಾಹಿತ್ಯವನ್ನು ಮತ್ತೆ ಅಪ್ಲೋಡ್ ಮಾಡಿದ್ರು. ಸೊ ಅಲ್ಲಿ ನೀವು ಯಾವ ಪ್ರಶ್ನೆಗಳು ಯಾವ್ದಾಗಿದ್ದಾವಲ್ಲ, ಎಲ್ಲ ವಿಷಯ ನಾನು ಹೇಳ್ತಾ ಇರೋದು, ಯಾವ ಪ್ರಶ್ನೆಗಳು ಯಾವ್ದಾಗಿದ್ದಾವಲ್ಲ ಅಂದ್ರೆ ಸೇರಿಸಿದಾರಲ್ಲ ಪರಿಷ್ಕೃತ ಸಾಹಿತ್ಯದಲ್ಲಿ, ಅಂತ ಪ್ರಶ್ನೆಗಳನ್ನ ಮೊಟ್ಟ ಮೊದಲು ಓದಿಕೊಳ್ಳಿ. ನೀವು ಮೊದಲನೇ ಪೂರ್ವ ಸಿದ್ಧತಾ ಪರೀಕ್ಷೆ ಕ್ವಶನ್ ಪೇಪರ್ ಇಟ್ಕೊಂಡು ನೋಡಿ, ಬೇರೆ ಬೇರೆ ವಿಷಯ ಎಲ್ಲೆಲ್ಲಿ ಪ್ರಶ್ನೆಗಳು ಬಂದಿದಾವೆ ಆ ಪ್ರಶ್ನೆಗಳು ಸೇರಿದಾವೆ. ಸೊ ಹಾಗಾದ್ರೆ 3 ಪೂರ್ವ ಸಿದ್ಧತಾ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ, ನೀವು ಪತ್ತಿ ಪರಿಷ್ಕರಣೆ ಸೇರಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರ ಹುಡುಕೊಳ್ಳಿ. ಅದಾದ್ಮೇಲೆ LBAದಲ್ಲಿರ್ತಕ್ಕಂಥದ್ದು ಸಂಪೂರ್ಣ ಎಲ್ಲಾ ವಿಷಯಗಳ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಬಿಟ್ಟಿದ್ದಾರೆ. ಅದನ್ನ ಮನನ ಮಾಡಿಕೊಂಡಿದ್ದೆ ಆದ್ರೆ ಖಂಡಿತ ನಿಮಗೆ LBA ಸಾಹಿತ್ಯದಿಂದನೇ 90% ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಇರ್ತವೆ. ಇನ್ನೊಂದು 10% 625 ಯಾರು ಮಾಡ್ಬೇಕಂತ ಹೊರಟಿದ್ದೀರಿ ಅವರು ಒಂದಿಷ್ಟು ಒಳಗಡೆ ಹೆಚ್ಚುವರಿ ಪ್ರಶ್ನೆಗಳನ್ನ ಏನ್ ಬೆಳಗಿನ ಅವಧಿಯಲ್ಲಿ ಶಿವಣ್ಣ ಸರ್ ಹೇಳಿದ್ರಲ್ಲ, ಪಠ್ಯಪುಸ್ತಕವನ್ನೇ ಓದಿ ಪಠ್ಯಪುಸ್ತಕ ಅಂತ ಹೇಳಿದ್ರಲ್ಲ, ನೀವು ಅದನ್ನು ಸಂಪೂರ್ಣ ಮನನ ಮಾಡಿಕೊಂಡಿದ್ದೀಯಾ ಆದ್ರೆ ಕನ್ನಡದಂತೂ ಬೇರೆ ಬೇರೆ ಎಲ್ಲ ಸಾಹಿತ್ಯ ಒಳಗಡೆ ತೆಗೆದು ಎಲ್ಲವನ್ನೂ ಕೊಡ್ತಾ ಇದ್ದಾರೆ ನಿಮ್ ಶಿಕ್ಷಕರು. ನೀವು ಅದನ್ನ ಸಂಪೂರ್ಣ ಮನ ಮಾಡಿಕೊಂಡು ಎಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಬರೆಯಕ್ಕೆ ನನ್ನಿಂದ ಆಗ್ತಾ ಇಲ್ಲೋ ನಿಮ್ ಶಿಕ್ಷಕರ ಸಹಾಯ ತಗೊಳ್ಳಿ. ಸರಿ, ಪ್ರಶ್ನೆಗೆ ಉತ್ತರ ಬರೆಯಕ್ಕೆ ಆಗ್ತಾ ಇಲ್ಲ, ಈಗಾಗಲೇ ನೀವು ಆ ಕಡೆ ಈ ಕಡೆ ಒಂದಿಷ್ಟು ಮೈಂಡ್ ಡೈವರ್ಟ್ ಆಗಿ ಈಗ ಒಂದ್ ಸ್ವಲ್ಪ ಓದ್ಕೋಬೇಕಂತ ಕೂತಿದ್ರಿ, ಒಂದೇ ಸರಿ ಓದಿದ್ರಿ, ಅದು ಅರ್ಥ ಆಗಲ್ಲ. ಯಾಕಂದ್ರೆ ಪಾಠ ಮಾಡುವಾಗ ನೀವು ಸರಿಯಾಗಿ ಕೇಳಿಸ್ಕೊಂಡಿರೋದಿಲ್ಲ. ಮತ್ತೆ ಇನ್ನೊಂದ್ಸರಿ ಅಲ್ಲ, ನೀವು 2, 3, 4 ಸರಿ ಎಷ್ಟು ಸರಿ ಓದಿ ನಮ್ಮ ಶಿಕ್ಷಕರು ನಿಮ್ಗೆ ಉತ್ತರವನ್ನ ಹೇಳ್ತಾರೆ. ನಿಮ್ಮಲ್ಲಿ ಹಿಂಜರಿಕೆ ಬೇಡ ಮಕ್ಕಳೇ, ಪ್ರೀತಿಯಿಂದ ಹೋಗಿ ಎಲ್ಲಾ ಚಟುವಟಿಕೆಗಳನ್ನು ಏನ್ ಕೊಟ್ಟಿದ್ದಾರೆ ಅವನ್ನ ಸಂಪೂರ್ಣವಾಗಿ ಅವ್ರು ಹೇಳಿದ ಸಮಯದಲ್ಲಿ ಮಾಡಿಕೊಡಿ. ಇನ್ನು ಈ LBA ಇರ್ತಕ್ಕಂಥ ಪ್ರಶ್ನೆ ಕೋಟಿಯನ್ನ ಸಂಪೂರ್ಣ ಮನನ ಮಾಡಿಕೊಂಡು ಎಲ್ಲಿ ನಿಮಗೆ ಮರ್ತೋಗತ್ತಲ್ಲ, ನಾನು ಹೇಳಿದ್ನಲ್ಲ ಆ ರೀತಿ ಮತ್ತೆ ಬರ್ದು ತೆಗಿಬೇಕು. ಈಗ ಒಂದು ನಿಮಗ ಸುಳುಹು ಈಗಾಗಲೇ ಬಹಳಷ್ಟು ಸರಿ ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ, ನಿಮ್ ಶಿಕ್ಷಕರು ಹೇಳ್ತಾ ಇದ್ದಾರೆ. ಇನ್ನು LBA ಸಂಪೂರ್ಣ ಸಾಹಿತ್ಯವನ್ನು ಯಾರು ನೀವು ನೋಡಿಲ್ವೋ ದಯವಿಟ್ಟು ಮೊದಲ ಕೆಲಸ ಮಾಡಿ. ಅದ್ರ ಜೊತೆಗೆ ಎಲ್ಲವನ್ನು ಓದ್ಬೇಕಾಗಿಲ್ಲ, ಅಲ್ಲಿನೂ ಕೂಡ ನೀಲ ನಕಾಸೆಗೆ ಅನುಗುಣವಾಗಿ, ಉದಾಹರಣೆಗಾಗಿ ಶಬರಿ ಪಾಠವನ್ನು 8 ವಾಕ್ಯದ 3 ಪ್ರಶ್ನೆಗಳವೆ, ಅಲ್ಲಿ 3 ಪ್ರಶ್ನೆ ಇದಾವೆ. ಅಲ್ಲಿ ನೀವು 2 ಪ್ರಶ್ನೆ ಮಾಡ್ಕೊಂಡ್ರೆ ಸಾಕು.
ಎಲ್ಲೆಲ್ಲಿ ಸ್ಮಾರ್ಟ್ ಸ್ಟಡಿ ಮಾಡಕ್ ಸಾಧ್ಯ ಇದೆಯೋ 3 ಪ್ರಶ್ನೆ ಇದಾವೆ. ನೀವು 3 ಕಲಿಬೇಕಾಗಿಲ್ಲ, 2 ಪ್ರಶ್ನೆ ಮಾಡ್ಕೊಳ್ರಿ. ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಇನ್ನೊಂದು ಇದ್ದಿರುತ್ತೆ, ಅಲ್ಲಿ ನೀವು ಅದಕ್ಕೆ 1 ಪ್ರಶ್ನೆ ನಿಮ್ಗೆ ಟಚ್ ಆಗಿಯೇ ಆಗತ್ತೆ. 2 ಬರ್ಬೋದು, 2 ಬರಲಿಲ್ಲ ಅಂದ್ರೆ 1 ಪ್ರಶ್ನೆ ಅಂತೂ ನೀವು ಓದಿದ್ದಲ್ಲಿ ಇದ್ದೇ ಇರುತ್ತೆ. ಸೊ ಹೀಗೆ 1 ಅಂಕದ್ದಾಗ್ಲಿ, 2 ಅಂಕದ್ದಾಗ್ಲಿ, 3 ಅಂಕಗಳ ಪ್ರಶ್ನೆ ಆಗ್ಲಿ, 4 ಅಂಕದ್ದಾಗ್ಲಿ, 5 ಅಂಕದ್ದಾಗ್ಲಿ, ಎಲ್ಲಾ ವಿಷಯ ಫಸ್ಟ್ ಲ್ಯಾಂಗ್ವೇಜ್ 5 ಅಂಕದ್ದು, ಇನ್ನುಳಿದು 38 ಪ್ರಶ್ನೆ, ಫಸ್ಟ್ ಲ್ಯಾಂಗ್ವೇಜ್ 45 ಪ್ರಶ್ನೆ 1 ರಿಂದ 5 ಅಂಕದ ಒಳಗಡೆನೆ ಇದಾವೆ. ಇನ್ನು ಕೆಲವು ಮಕ್ಕಳಿಗೆ ನೋಡಿ, ಈಗಾಗಲೇ ಪರೀಕ್ಷೆಯ ಪೂರ್ವ ಸಿದ್ಧತೆಯಲ್ಲಿ 55 ದಿನಗಳನ್ನ ಹೇಗೆ ಸಮರ್ಪಕವಾಗಿ ನಾನು ಬಳಸಿಕೊಳ್ಳಬೇಕು, ಅವುಗಳನ್ನ ನೀವು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದು ಇಷ್ಟೊತ್ತು ನಾನು ನಿಮ್ಮ ಮುಂದೆ ಹೇಳಿದೆ. ಈಗ ಪರೀಕ್ಷೆ ಬರೀತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಮಕ್ಕಳು ಈಗಾಗಲೇ ನಾವು ನೋಡಿದೀವಿ, ಮೌಲ್ಯಮಾಪನದ ಹಂತದಲ್ಲಿ ಕೂಡ ಉತ್ತರ ಪತ್ರಿಕೆಯಲ್ಲಿ ಸ್ಟಾರ್ಟಿಂಗ್ ಪೇಜ್ ಚಿತ್ತುಗಾಟ ಹಾಕೋದು, ಹೆಂಗೆಂಗೋ ಏನೇನೋ ಮಾಡೋದು. ನಿಮಗೆ ಯಾವ ಪ್ರಶ್ನೆಗೆ ಸಂಪೂರ್ಣವಾಗಿ ಉತ್ತರ ಗೊತ್ತಿರುತ್ತಲ್ಲ ಅಂತ ಪ್ರಶ್ನೆಗಳನ್ನ ಮೊದಲು ಬರಿತಾ ಹೋಗಿ. ಪ್ರಶ್ನೆಗಳ ಸಂಖ್ಯೆ ಒಂದು ಕಾಲಂನಲ್ಲಿ ಪ್ರಶ್ನೆ ಸ್ಪಷ್ಟವಾಗಿ ನೀಟಾಗಿ ಎಲ್ಲರಿಗೆ ಕಾಣುವ ಹಾಗೆ ಹಾಕಿ. ಕೆಲವೊಂದು ಮಕ್ಕಳು ಉತ್ತರ ಬರೀತಾರೆ, ಉದಾಹರಣೆಗೆ 5 ಅಂಕದ ಪತ್ರ ಬರ ಪ್ರಶ್ನೆ ಸಂಖ್ಯೆಯನ್ನೇ ಬರೆಯೋದಿಲ್ಲ. ಒಂದು 20-30% ಮಕ್ಕಳು ಪ್ರತಿ ವರ್ಷ ವ್ಯಾಲ್ಯೂಯೇಷನ್ ಅಲ್ಲಿ ನಮ್ಮ ಶಿಕ್ಷಕರು ಹೆಂಗೋ ಹಾಕೊಂಡೆ ಹೋಗಿ ನಿಮ್ಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಪ್ರಶ್ನೆ ಸಂಖ್ಯೆಯನ್ನ ಸ್ಪಷ್ಟವಾಗಿ ಕಾಣುವ ಹಾಗೆ ನೀವು ಹಾಕಬೇಕು. ಇನ್ನ ಅದಕ್ಕ 1 ಅಂಕಕ್ಕಿದೆಯಾ, 2 ಅಂಕಕ್ಕಿದೆಯಾ, 3 ಅಂಕ ಇದೆಯಾ, 4 ಇದೆಯಾ, 5 ಇದೆಯಾ, ಅಂಕಗಳಿಗೆ ಅನುಗುಣವಾಗಿ ನಿಮ್ಮ ಉತ್ತರಗಳ ವಿಸ್ತರಣೆ ಇರಲಿ. ಎಲ್ಲಾ ವಿಷಯ ನಾನು ಹೇಳೋದು, ಯಾವುದೋ ಬರುತ್ತಂತ ಹೇಳಿ 2 ಅಂಕದ್ದೊಂದು ಓತಪ್ರೋತ 1 ಪೇಜ್ ಬರೆಯೋದು, ನಿಮ್ಗೆ ಕೊಡೋದು 2 ಮಾರ್ಕ್ಸ್. ಉದಾಹರಣೆಗಾಗಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಕೇಳಿರ್ತಾರೆ. ನೀವು ರಾಷ್ಟ್ರೀಯ ಹಬ್ಬಗಳು ನಿಮ್ಮ ಊರಲ್ಲಿ, ನಿಮ್ಮ ಶಾಲೆಯಲ್ಲಿ ಏನೇನೇನೇನೋ ಮಾಡ್ಕೊಳಕ್ರಿ ಸರ್, 1.5-2 ಪೇಜ್ ಬರ್ದಿದ್ರೆ ಸರ್ 5 ಮಾರ್ಕ್ಸ್ ಬರುತ್ತೆ. ಅಲ್ಲಿ ನಿಮ್ದು ಉತ್ತರ ರಾಷ್ಟ್ರೀಯ ಹಬ್ಬಗಳ ಮಹತ್ವಕ್ಕನುಗುಣವಾಗಿ ನಿಮ್ಮ ಉತ್ತರ ಇರೋದಿಲ್ಲ. ಸೊ ಹಾಗಾಗಿ ನಾನು ನೀವು ಬರೀತಕ್ಕಂಥ ಸಂದರ್ಭದಲ್ಲಿ ಏನ್ ಬರೀತಾ ಇದ್ದೀನಿ ಅನ್ನುವ ಒಂದು ಪರಿಕಲ್ಪನೆಯನ್ನು ಒಂದು ಚೌಕಟ್ಟು ಹಾಕೊಳ್ಳಿ. ಸುಮ್ಮನೆ ಬರೀತು ಅನ್ಕೊಂಡು ಏನೇನೇನನ್ನು ಬರ್ಕೊಂಡು ಪೇಜ್ ತುಂಬಿಸಿದ್ರೆ ಇವತ್ತು ಅಂಕ ಕೊಡೋದಿಲ್ಲ, ಸ್ಕೋರ್ ಆಗೋದಿಲ್ಲ. ಮನೇಲಿ ಹೇಳ್ರಿ ಎಲ್ಲಾ ಪ್ರಶ್ನೆ ಉತ್ತರ ಬರೆದು ಬನ್ನಿ, ಅಯ್ಯೋ ಮಾರ್ಕ್ಸೇ ಕೊಟ್ಟಿಲ್ಲ ಅಂತೇಳಿ ವ್ಯಾಲ್ಯೂಯೇಷನ್ ಮಾಡಿದ್ರ ಮೇಲೆ ಬೈಕಂತೀರ. ನೀವೇನ್ ಬರ್ದಿದ್ರಿ ಖಂಡಿತ ಭಗವಂತ ಕೂಡ ನಿಮ್ಮನ್ನ ಅಂಕ ಹಾಕಿಸ್ತಾನೆ. ಒಂದು ಎಕ್ಸಾಂಪಲ್, ಲಾಸ್ಟ್ ಇಯರ್ ಮಧುಗಿರಿ ಇದ್ರಲ್ಲೇನೆ ಯಾವುದೋ ಒಂದು ಪ್ರೈವೇಟ್ ಶಾಲೆಯವರು ಪೇಪರ್ ಕೂಡ ಇದೆ, ಹೋದ ವರ್ಷ ಅಲ್ಲ ಅದ್ರ ಹಿಂದಿನ ವರ್ಷ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ 96 ಮಾರ್ಕ್ಸ್ ಬಂದಿದೆ. ಆ ಮಗು ಔಟ್ ಆಫ್ ಔಟ್ ಮಾಡ್ತಕ್ಕಂಥ ಮಗು, ತುಂಬಾ ಚೆನ್ನಾಗಿ ಓದಿದೆ, ಬರೆದಿದ್ದಾನೆ, ರಿಸಲ್ಟ್ ಬಂದಿದೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಇಡೀ ಮುಖ್ಯೋಪಾಧ್ಯಾಯ ಆದಿಯಾಗಿ, ಕನ್ನಡ ಟೀಚರ್ ಆದಿಯಾಗಿ, ಮಗುವಿನ ಆದಿಯಾಗಿ ಅಂಕಗಳ ನಿರೀಕ್ಷೆ ಜಾಸ್ತಿ ಇತ್ತು. ಇದೇ ಮಧುಗಿರಿ ಶೈಕ್ಷಣಿಕ ಇದರಿಂದಲೇ ಬಂದಿರತಕ್ಕಂಥದ್ದು. 96 ಮಾರ್ಕ್ಸ್ ಇತ್ತು. ಒಳಗಡೆ ತೆಗೆದು ಎಲ್ಲ ನೋಡ್ತಾ ಇದ್ದಾರೆ 100 ಮಾರ್ಕ್ಸ್ ಇದೆ. ಮೇಲ್ಗಡೆ ಎಂಟ್ರಿ ತಗೊಂಡಿಲ್ಲ, 4 ಮಾರ್ಕ್ಸ್ ಇಂದ 1 ಕ್ವಶನ್ ರಿವ್ಯಾಲ್ಯೂಯೇಷನ್ ಹಾಕಿದ್ದಾರೆ. ರಿವ್ಯಾಲ್ಯೂಯೇಷನ್ ಹಾಕಿದ್ರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳೇ ಔಟ್ ಆಫ್ ಔಟ್ ಮಾಡ್ತಕ್ಕಂಥವ್ರು ಇಲ್ಲ, ಇನ್ನೂ ತುಂಬಾ ಚೆನ್ನಾಗಿ ಓದಿರ್ತೀರಿ, ರಿಸಲ್ಟ್ ಅಲ್ಲಿ ಎಲ್ಲೋ ನಿಮ್ಗೊಂದಿಷ್ಟು ಎಲ್ಲೋ ಒಂದಿಷ್ಟು ಯಾವುದೋ ಒಂದು ವ್ಯತ್ಯಾಸ ಆಗಿ ಅಂಕ ಕಡಿಮೆ ಬರ್ತವೆ. ಅವಾಗ ನಿಮ್ಗೆ ಅವಕಾಶ ಇದೆ. ಅಂಕ ಕಡಿಮೆ ಬಂದಿದ್ದೆ ಆದ್ರೆ ನಿಮ್ ನಿರೀಕ್ಷೆ ಜಾಸ್ತಿ ಇದ್ರೆ ಪೇಪರ್ ತರ್ಸ್ಕೊಳ್ಳಿ. 3-4 ಜನ ನಿಮ್ ಶಿಕ್ಷಕರಿಗೆ ಕೊಡಿ, ವ್ಯಾಲ್ಯೂಯೇಷನ್ ಮಾಡಿ, ಇನ್ನೂ ಬರ್ತಾವ ಸರ್ ಅಂತೇಳಿ ಮರುಮೌಲ್ಯಮಾಪನಕ್ಕಾಗಿ ಅಂಕಗಳು ಬಂದೇ ಬರ್ತವೆ. ಇದನ್ನ ಬಹಳಷ್ಟು ಜನ ನಾವು ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಏನ್ ಮಾಡ್ತಾ ಇದ್ವಿ ಅಂದ್ರೆ, ಕೊಟ್ಟದ್ದೇ ಜಾಸ್ತಿ ಬಿಡು ಹಂಗೆ ಹಿಂಗೆ ಅನ್ಕಂತೀವಿ. ಇದೊಂದು ಉದಾಹರಣೆ ನಿಮ್ಮ ಜಿಲ್ಲೆದೇ ಇದೆ.
96 ಇದೆ. ಮರುಮೌಲ್ಯಮಾಪನ ಹಾಕಿದ್ದಾರೆ. ಮರುಮೌಲ್ಯಮಾಪನದಲ್ಲೂ ಕೂಡ 96 ಬಂದಿದೆ. ಎಲ್ಲರಿಗೂ ಕಾಣ್ತಾ ಇದೆ. ಪೇಪರ್ ತರ್ಸ್ಕೊಂಡವ್ರೆ, ನನಗೂ ಕಳ್ಸವ್ರೆ. ಒಳಗಡೆ 100 ಇದೆ. ಮರುಮೌಲ್ಯಮಾಪನದಲ್ಲೂ ಕೂಡ 96 ಅಂತ. ಸೇಮ್ ಇದೇ ಟೈಮು, ಇದಕ್ಕಿಂತ ಒಂದು 5 ನಿಮಿಷ ಹೆಚ್ಚು ಕಡಿಮೆ. ಹೆಡ್ ಮಾಸ್ಟರ್ ಸರ್ ಹಿಂಗಾಯ್ತು ಅವತ್ತು ಫೋನ್ ಮಾಡಿದ್ರು. ಇಲ್ಲ ಸರ್, ಒಂದು ಲೆಟರ್ ಬರೀರಿ ನೀವು, ಇಲ್ಲ 3 ಗಂಟೆ ನಂತರ ನೀವು ಮಗುವಿನ ಬೇಕಾದ್ರೆ ಕರ್ಕೊಂಡು ಬಂದ್ಬಿಡಿ. ನಾನು ಕೇಳಿದ ಸಜೆಷನ್ ಹೇಳಿದೆ ಅಷ್ಟೇನೆ. ಇಲ್ಲ ಸರ್, ಆ ಮಗು ತುಂಬಾ ಬಡ ಹುಡುಗ, ಬರೋಕ್ಕಾಗೋದಿಲ್ಲ ಸರ್. ಹಂಗಾರೆ ಲೆಟರ್ ಬರೋದಾಕಡೆ ಅದು ನನಗೂ ಕಳಿಸಿ ಸರ್, ನಾನು ಅಲ್ಲಿ ಬೇಕಾದ್ರೆ ಕಳಿಸ್ತೀನಿ. ಆಮೇಲೆ ಕೊನೆಗೆ ಮಂಡಳಿಯ ಡೈರೆಕ್ಟರ್ ಗಮನಕ್ಕೆ ಹೋದಾಗ ಕೊನೆಗೆ 100 ಆಯ್ತದು. ಚೆನ್ನಾಗಿ ಬರ್ದಿರ್ತೀರಾ? ಏನ್ ಬೆಳಗ್ಗೆ ಆತ್ಮವಿಶ್ವಾಸ 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 ಅಂತ ಹೇಳಿದ್ರಲ್ಲ, ಒಂದೊಂದು ಅಂಕನೂ ಕೂಡ ಬಹಳ ಮುಖ್ಯ. ಕಳೆದ 4 ವರ್ಷದಿಂದ ಬೆಳಗಾವಿಯ ಒಬ್ಬ ವಿದ್ಯಾರ್ಥಿ ಮೊಹಮ್ಮದ್ ಕೈಫ್ 624 ಬರುತ್ತೆ ಅಂಕ, 624 ಬರುತ್ತೆ. ಅವ ತನ್ನ ಬರ್ತಡೇ ಆಚರಣೆ ಮಾಡ್ಕೊಂಡಿದ್ದ. ಕೇಕ್ ಮೇಲೆ 625 ಡಿವೈಡೆಡ್ ಬೈ 625 ಅಂತೇಳಿ ತನ್ನ ಬರ್ತಡೇ, ಜನವರಿಯಲ್ಲಿ ಆಗಿರ್ತಕ್ಕಂಥ ಬರ್ತಡೇ, ಅವ್ರ ಅಪ್ಪ ಅಮ್ಮ ಟೀಚರ್ ತೋರಿಸ್ತಾನೆ. ಏನ್ ಅಮೆರಿಕದ ಅಧ್ಯಕ್ಷನ್ ಹೇಳಿದ್ರಲ್ಲ ಕತೆ, ಇಂಥ ಎಲ್ಲ ಕತೆ ನಮ್ಮ ಅಧ್ಯಯನಕ್ಕೆ ಎಲ್ಲೆಲ್ಲಿ ಯೂಸ್ ಆಗ್ತವೆ ಅಂತ ಆತ್ಮವಿಶ್ವಾಸ ಅಂತಕ್ಕಂಥ ಕತೆಗಳವು. ಒಂದೇ ಒಂದು ಅಂಕಕ್ಕೆ ಮತ್ತೆ ಮರುಮೌಲ್ಯಮಾಪನ ಆಗ್ತಾನೆ. 625ಕ್ಕೆ 625 ಆಗತ್ತೆ. ಇದನ್ನ ಯಾಕೆ ನಾನು ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಫಲಿತಾಂಶ ಬಂದ ಮೇಲೆ ಎಷ್ಟೋ ಮಕ್ಕಳು ಹೋದಾಗ ಹೆಡ್ ಮಾಸ್ಟರ್ ಆಗ್ಲಿ ಟೀಚರ್ ಆಗ್ಲಿ ಕೆಲವೊಬ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಕೆಲವೊಂದು ಕಡೆ ನಿಮಗೆ ಬರ್ತಿತ್ತಂದ್ರೆ ಪೇಪರ್ ತರ್ಸ್ಕೊಳ್ಳಿ. ಮರುಮೌಲ್ಯಮಾಪನಕ್ಕಾಗಿ ಖಂಡಿತ ನೀವು ಉತ್ತರ ಬರ್ತಿದ್ದೇ ಆದ್ರೆ, ನಿಮ್ಮ ಉತ್ತರ ಸರಿ ಇದ್ದಿದ್ದೇ ಆದ್ರೆ ಖಂಡಿತ ನಿಮ್ಗೆ ಅಂಕಗಳು ಬಂದೇ ಬರ್ತವೆ. ಇದಕ್ಕೋಸ್ಕರ ನಿಮ್ಮ ಉತ್ತರಗಳು ಹೇಗಿರ್ಬೇಕಂದ್ರೆ, ನಾನು ಹೇಳೋದು ಸ್ಪಷ್ಟವಾದ ಪ್ರಶ್ನೆ ಸಂಖ್ಯೆ, ಪ್ರಶ್ನೆ ಏನ್ ಕೇಳಿದಾನೆ ಅದಕ್ಕೆ ತಕ್ಕಂತೆ ಉತ್ತರ ಇರಬೇಕು. ಅದಕ್ಕೆ ತಕ್ಕಂತೆ ಉತ್ತರ ಇರಬೇಕು. ಹಿಂಗೆಲ್ಲ ಚಾಲೆಂಜಿಂಗ್ ಮಾಡ್ತೇನೆ ಅಂದಾಗ. ಸೊ ಹಾಗಾಗಿ ಉಳಿದಿರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಅಧ್ಯಯನ ಮಾಡ್ತಕ್ಕಂಥ ವಿಧಾನ, ಒಂದು ವಾರದ ಅಧ್ಯಯನ ವೇಳಾಪಟ್ಟಿಯನ್ನು ನೀವು ತಯಾರಿಸಿಕೊಳ್ಬೇಕು. ಇಡೀ ಒಂದು ವಾರವನ್ನ. ಇವತ್ತು ಅಪ್ಪ ಅಮ್ಮ ಟೀಚರ್ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ, ಓದ್ತಾ ಇದ್ದೀನಿ ನಾನು ಅಂದ್ರೆ. ಸೊ ಹಾಗಾಗಿ ಇಲ್ಲ ಅಂದ್ರೆ ನಾವೇ ನಮ್ಮ ಶಾಲೆಯ ಮಕ್ಕಳಿಗೆ ಒಂದು ವಾರದ ಅಧ್ಯಯನ ವೇಳಾಪಟ್ಟಿ ಕೊಟ್ಟಿದ್ದೀವಿ. ಜಯರಾಮ್ ಸರ್ ಬೇಕಾದ್ರೆ ಸರ್ ನಾನು ಕಳಿಸ್ತೀನಿ, ಅದನ್ನ ನೋಡ್ಕೊಂಡು ಸ್ವಲ್ಪ ಬೇಕಾದ್ರೆ ಮಾಡಿಫೈ ಮಾಡ್ಕೊಂಡು ಇಡೀ ದಿನ ಶಾಲಾ ಅವಧಿಯನ್ನು ಹೊರತುಪಡಿಸಿ 6 ವಿಷಯಗಳಿಗೆ ಕಠಿಣವಾದ ವಿಷಯಗಳಿಗೆ ಹೆಚ್ಚಿನ ಸಮಯ ಕೊಟ್ಟಿದ್ದೀವಿ ನಾವಲ್ಲಿ. ನೋಡಿ, 20 ನಿಮಿಷ ನಿಮ್ದು ಓದು, 10 ನಿಮಿಷ ಬರವಣಿಗೆ ಇದೆ. ಬರೀಲೇಬೇಕು ನೀವು. ಪರೀಕ್ಷೆಯಲ್ಲಿ ಬರೆಯಕ್ಕೆ ಓದೋದ್ರಿಂದ ಪ್ರತಿದಿನ ನಿಮ್ದು ಬರವಣಿಗೆ ಇರಲೇಬೇಕು. ಇಂಥ ಸಂದರ್ಭದಲ್ಲಿ, ಬರೀತಕ್ಕಂಥ ಸಂದರ್ಭದಲ್ಲಿ ಎಂತ ಪ್ರಶ್ನೆಗಳನ್ನು ಬರೀಬೇಕಂದ್ರೆ ನೋಡಿ, ನಿಮ್ಗೆ ಯಾವ್ದು ಕಷ್ಟ ಅನ್ಸತ್ತಲ್ಲ ಅದನ್ನೇ ಮತ್ತೆ ಬರೆದು ತೆಗಿಬೇಕು. ಎಷ್ಟು ಸಾರಿ ಬರೀಬೇಕಂದ್ರೆ ನಿಮಗ್ ನೋಡದೆ ನಿಗದಿಪಡಿಸಿದ ಸಮಯದಲ್ಲಿ ಎಲ್ಲ ಬರೀತಾ ಇರ್ತೀರಿ. 3 ಗಂಟೆ 15 ನಿಮಿಷ ಕೆಲವೊಂದು ಮಕ್ಕಳಿಗೆ ಸಾಕಾಗದೇ ಇಲ್ಲ. ಪತ್ರನೋ ಪ್ರಬಂಧನೋ ಅರ್ಧ ಮಾಡಿ ಬಂದಿರ್ತೀರ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ. ಇನ್ನು ಕೋರ್ ಸಬ್ಜೆಕ್ಟ್ ಗಳಲ್ಲಿ 8 ವಾಕ್ಯ ಅದು ಇದು ನೀವೇನ್ ಮಾಡ್ತೀರಿ, ಅರ್ಧಂಬರ್ಧ ಬರೆದು ಬರ್ತೀರಿ. ಯಾಕಂದ್ರೆ ಉತ್ತರ ನಿಮ್ಗೆ ಗೊತ್ತಿದೆ, ಸಮಯ ಸಾಕಾಗ್ತಾ ಇಲ್ಲ. ಸೊ ಅದಕ್ಕೆ ಮಕ್ಕಳೇ, ನಿಮ್ಮ ಸಮಯವನ್ನ ಬಹು ಆಯ್ಕೆ ಮಾದರಿಗೆ ಎಷ್ಟು ಕೊಡಬೇಕು, ಸಂಬಂಧಿಕ ಬರೆಯೋದಕ್ಕೆ ಎಷ್ಟು ಕೊಡಬೇಕು, 1 ಅಂಕಕ್ಕೆ ಎಷ್ಟು ಕೊಡಬೇಕು, 3-4 ವಾಕ್ಯದ 2 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಕೊಡಬೇಕು, ಸಂದರ್ಭಕ್ಕೆ ಎಷ್ಟು ಕೊಡಬೇಕು, ಇವೆಲ್ಲ ಟೈಮ್ ಈ ಟೈಮಿಂದ ಈ ಟೈಮಲ್ಲಿ ಮುಗಬೇಕು ಎಂದು ನೀವು ವಾಚ್ ಕಟ್ಕೊಂಡು ಹೋದ್ರೆ ಅದನ್ನ ನೋಡ್ಕೊಬೇಕು. ಅವಾಗ ನಿಮ್ಗೆ ಸಮಯ ಸಾಕಾಗತ್ತೆ. ಎಷ್ಟೋ ಬಹಳಷ್ಟು ಮಕ್ಕಳು ಔಟ್ ಆಫ್ ಔಟ್ ಮಾಡಕ್ ಹೋಗ್ತಿರ್ಲ, ಅದರಲ್ಲಿ ತುಂಬಾ ಯವರ್ಗಿನರು ಹೆಚ್ಚು ಪ್ರಾಕ್ಟೀಸ್ ಮಾಡಿದವರು ಅವ್ರು ಕರೆಕ್ಟ್ ಆಗಿ ಬಂದಿರ್ತೀರ. ಇನ್ನು ಬಹಳಷ್ಟು ಓದಿದವರು ಎಲ್ಲಿ ವಿಫಲತೆ ಏನ್ ಕಾಣ್ತಾ ಇದ್ರಿ ಅಂದ್ರೆ, ಬರವಣಿಗೆಯಲ್ಲಿ ಸಮಯ ಸಾಕಾಗ್ತಾ ಇಲ್ಲ ಅನ್ನೋದಕ್ಕೆ. ಈಗ
ನೀವೆಲ್ಲ ಪೇಪರ್ ಬರೆದು 5ರಿಂದ 10 ನಿಮಿಷ ಉಳಿಸ್ಕೋಬಹುದು. ನೀವು 5ರಿಂದ 10 ನಿಮಿಷ ಉಳಿಸ್ಕೋಬಹುದು. 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಾ ಕೊಟ್ಟಿದ್ದಾರೆ. ಕೆಲವೊಂದು ಮಕ್ಕಳು ಸುಮ್ಮನೆ ನೋಡ್ಕೊಂಡು ಹಂಗೆ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮಕ್ಕಳೇ, ಪ್ರಶ್ನೆ ಪತ್ರಿಕೆ ಓದುವಾಗ ಕರೆಕ್ಟ್ ಆಗಿ ಉತ್ತರ ಜಡ್ಜ್ ಮಾಡ್ತಾ ಹೋಗಿ. ಇನ್ನು ಅಥವಾ ಪ್ರಶ್ನೆ ಇರ್ತಾವಲ್ಲ, ಅಥವಾ ಮೇಲ್ನೋಟಕ್ಕೆ ಯಾವುದೋ ಒಂದು ಬರಕ್ ಬಿಡೋದ್ ಹೋಗ್ಬಿಡ್ತೀರಿ, ಬರೆಯಕ್ ಹೋಗ್ತೀರಿ, ಅದಕ್ಕೆ ಪೂರ್ಣ ಉತ್ತರ ನಿಮ್ಗೆ ಬರೆಯಕ್ ಆಗೋದಿಲ್ಲ. ಕೆಳಗಡೆ ಪ್ರಶ್ನೆಗೆ ತುಂಬಾ ಚೆನ್ನಾಗಿ ಉತ್ತರ ನಿಮ್ಮಲ್ಲಿ ಇರುತ್ತೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿರೋದಿಲ್ಲ. ಸೊ ಅದಕ್ಕಾಗಿ ನೀವು ಈ 8 ವಾಕ್ಯದಲ್ಲಿ 4 ಅಂಕದ್ದು 3 ಅಂಕದ ಪ್ರಶ್ನೆಗಳು ಏನು ಅಥವಾ ಇದಾವಲ್ಲ, ಅಂತ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ನೀವು ಗೊಂದಲ ಇರಬಾರ್ದು. ನಿಮ್ಮಲ್ಲಿ ಗೊಂದಲ ಇರಬಾರ್ದು. ಪ್ರಶ್ನೆ ನೋಡಿ, ಒಂದ್ಸಲ ಬಿಟ್ಟು ಒಂದು 30 ಸೆಕೆಂಡ್ ಆ ಪ್ರಶ್ನೆ ಬಗ್ಗೆ ಯೋಚನೆ ಮಾಡಿ. ತರಗತಿಯಲ್ಲಿ ಶಿಕ್ಷಕರು ಏನು ಹೇಳಿದ್ರು, ನೀವು ಅಧ್ಯಯನ ಮಾಡುವಾಗ, ನೀವು ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಮತ್ತೆ ಮತ್ತೆ ನೆನಪಾಗ್ತಾವ. ಮಕ್ಕಳೇ, ಯಾವುದು ಒತ್ತಡ ಮಾಡ್ಕೋಬೇಡಿ. ಆರಾಮಾಗಿ ಆ ಕ್ಷಣದಲ್ಲಿ ಒಂದು 30 ಸೆಕೆಂಡ್ ಬೇಕಾದ್ರೆ ಕಣ್ಣು ಮುಚ್ಕೊಂಡು ಒಂದು ಸ್ವಲ್ಪ ಪ್ರಶ್ನೆ, ಆ ಉತ್ತರದ ಬಗ್ಗೆನೆ ಧ್ಯಾನ ಮಾಡಿ. ಅವಾಗ ನಿಮ್ಗೆ ಆ ಪ್ರಶ್ನೆಗೆ ತಕ್ಕಂತೆ ಉತ್ತರ ನಿಮಗೆ ಬಂದೇ ಬರುತ್ತೆ. ಸೊ ಹೀಗೆ ನಿಮ್ಮ ಒಂದು ಕ್ರಮಬದ್ಧ ಅಧ್ಯಯನ ಪರೀಕ್ಷೆಗೆ ಬಂದೇ ಬರ್ತಾವಂತಕ್ಕಂಥ ಕೆಲವೊಂದು ನೀಲನಕಾಸೆಯ ಪ್ರಕಾರ ಏನು ಪ್ರಶ್ನೆಗಳಿದಾವಲ್ಲ, ಆ ಪ್ರಶ್ನೆಗೆ ತಕ್ಕಂತೆ ಉತ್ತರ, ಅದನ್ನು ಸಮರ್ಪಕವಾಗಿ ಬರೀತಕ್ಕಂಥ ವಿಧಾನ 55 ದಿನದಲ್ಲಿ ನೀವು ಬರೆದು ಸೇಮ್ ಅಲ್ಲಿ ಬೋರ್ಡ್ ಅವ್ರು ಹೇಗೆ ಕೊಡ್ತಾರಲ್ಲ ಅದೇ ತರ ಪೇಪರ್ ತಗೊಳ್ಳಿ. ಎಷ್ಟು ಲೈನ್ ಇದಾವಲ್ಲ ಅಷ್ಟೇ ಲೈನ್ ಇರೋ ಪೇಪರ್ ಸಿಗ್ತಾವ. ಈಗ ನೀವು ಮನೆಯಲ್ಲಿ ಬರೆದು ಮನನ ಮಾಡಿಕೊಂಡಿದ್ದೀಯಾದ್ರೆ ಖಂಡಿತ ಪರೀಕ್ಷೆ ನಿಮ್ಗೆ ಒಂದು ಸುಲಭವಾಗತ್ತೆ. ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ಏನಿವತ್ತು ವಿಜಯೀ ಭವ ಅಂತಕ್ಕಂಥ ವಿಜಯ ಕರ್ನಾಟಕದ ಒಂದು ಕಾರ್ಯಕ್ರಮ ಇದೆಯಲ್ಲ, ಖಂಡಿತ ಫಲಿತಾಂಶ ಬಂದಾಗ ನೀವು ಹೇಗಿರ್ತೀರಿ? ಯಾರು ನಿಮ್ಮನ್ನ ಇಷ್ಟು ದಿನಗಳ ಕಾಲ ಅವಮಾನ ಮಾಡಿರ್ತಾರಲ್ಲ, ಅಂತವ್ರ ಬಾಯಿಂದ ಸನ್ಮಾನದ ಮಾತುಗಳು ಬರ್ಬೇಕಾಗಿತ್ತಂದ್ರೆ ನೀವು ಏನ್ ಮಾಡ್ಬೇಕು? ಇವಾಗ ಉಳಿದಿರ್ತಕ್ಕಂಥ ದಿನಗಳನ್ನ ಅಚ್ಚುಕಟ್ಟಾಗಿ ಚಾಚೂ ತಪ್ಪದೆ ಮಾಡಲೇಬೇಕು, ಅನಿವಾರ್ಯ, ಬೇರೆ ದಾರಿನೇ ಇಲ್ಲ ಇದಕ್ಕೆ. ಹೀಗೆ ನಾವು ನಮ್ಮ ಅಧ್ಯಯನದ ವಿಧಾನದ ಕ್ರಮಬದ್ಧತೆಯನ್ನ ಅರಿತು 6 ವಿಷಯಗಳಿಗೆ ಒಂದು ದಿನದಲ್ಲಿ 6 ವಿಷಯಗಳು ಪುನರಾವರ್ತನೆ ಆಗಬೇಕು. ಕೇವಲ ಒಂದು ನಿಮಗೆ ಇಷ್ಟವಾದ ವಿಷಯ ಬರೀ ಓದಿದ್ರೆ ಸಾಕಾಗೋದಿಲ್ಲ. ಯಾವುದು ಕಷ್ಟ ಅನ್ನತ್ತೆ ಆ ವಿಷಯಕ್ಕೆ ಹೆಚ್ಚಿನ ಅವಧಿಯನ್ನು ನೀವು ಮೀಸಲಿಡಬೇಕು. ಆವಾಗ ಮಾತ್ರ ಆ ಕಷ್ಟಕರವಾಗಿರ್ತಕ್ಕಂಥ ವಿಷಯ ನಿಮಗೂ ಕೂಡ ಇಷ್ಟ ಆಗತ್ತೆ. ಇನ್ನ ನಾನೇ ಹೇಳೋಕ್ಕಿಂತ ಇಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರದ್ದು ಏನಾದ್ರೂ ಪ್ರಶ್ನೆಗಳಿದ್ರೆ, ಸಂದೇಹ ಇದ್ರೆ, ಸಮಸ್ಯೆ ಇದ್ರೆ ಆ ಪ್ರಶ್ನೆಗೆ ತಕ್ಕಂತೆ ಬೇಕಿದ್ರೆ ಉತ್ತರ ನಾನು ಬೇಕಿದ್ರೆ ನಾನು ಶಿವಣ್ಣ ಸರ್ ಇರ್ತಕ್ಕಂಥ ಟೀಚರ್ಗಳಿದ್ದೀವಿ. ಇವತ್ತು ಬಂದಿರ್ತಕ್ಕಂಥದ್ದು ನಿಮ್ ದಿನ ಸಾರ್ಥಕ ಆಗ್ಬೇಕಾಗಿತ್ತಂದ್ರೆ, ಅಯ್ಯೋ ನಾನು ಹೋಗುತ್ತೆ ಇದಕ್ಕೆ ನನಗೆ ಉತ್ತರ ಸಿಗುತ್ತೆ ಅಂತ ಹೋಗುತ್ತೆ, ಇದಕ್ಕೆ ಉತ್ತರ ಸಿಗಲಿಲ್ಲ ಅಂತ ಅನ್ಕೊಂಡು ಹೋಗೋದು ಬೇಡ. ನಿಮ್ದೇನಾದ್ರೂ ಪ್ರಶ್ನೆ ಇದ್ರೆ ಸರ್ ಒಂದು ಮೈಕ್ ಕೊಟ್ಟರೆ ಬೇಕಿದ್ರೆ ಪ್ರಶ್ನೆ ಇದ್ರೆ ಅದಕ್ಕೆ ತಕ್ಕಂತೆ ಉತ್ತರ ಹೇಳ್ಕೊಂಡು ಬೇಕಿದ್ರೆ ಹೋಗೋಣ. ಇಲ್ಲ ಎದ್ನಿಟ್ಬೇಕಿದ್ರೆ ಬನ್ನಿ, ಕೇಳಿಸಿ. ವಿಷಯವಾರು ಕೇಳದೆ ಬೇಕಿದ್ರೆ ಕಾಮನ್ ಆಗಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನಿಮ್ದೇನ್ ಡೌಟ್ ಇದೆ ಧೈರ್ಯವಾಗಿ ಕೇಳಿ ಮಕ್ಕಳೇ. ಪ್ರಶ್ನೆ ಕೇಳೋದ್ರಲ್ಲಿ ಒಂದು ಸ್ವಲ್ಪ ಗೊಂದಲ ತೊದಲುವಿಕೆ ಇದ್ರೆ ಅದನ್ನ ನಾವು ಸರಿ ಮಾಡ್ಕೊಂತೀವಿ. ನಮ್ಮ ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕಿದ್ರೆ ಅಲ್ಲಲ್ಲೇ ಮಾತಾಡಿ ಸಮಯ ವ್ಯರ್ಥ ಮಾಡಬೇಡಿ. ಏನಾದ್ರೂ ಪ್ರಶ್ನೆ ಇದೆಯಾ ಕೇಳಿ. ಮತ್ತೆ ಸರ್ ಅಲ್ಲ ಕೇಳ ಮೈಕ್
ಮೈಕ್ ಕೊಡೋ ಉದ್ದೇಶ ಎಲ್ಲರಿಗೂ ಪ್ರಶ್ನೆ ಕೇಳಿ ಅಂತ ಅಷ್ಟೇನೆ. ಕೇಳಿ, ಯಾವುದೋ ಓದಿರ್ತೀರಿ ಮರ್ತೋಗುತ್ತೆ, ಅದನ್ನ ನೆನ್ಪಿಟ್ಕೊಳ್ಳೋದು ಹೆಂಗೆ, ಇಲ್ಲ ಯಾವ ಪಾಠದ ಏನು ಎಂತು. ಕೇಳಿ, ಏನಿಲ್ವಾ? ಹೂ ಹರೆಯದ ಹೊಂಗನಸುಗಳೇ ಕಾರ್ಯಕಾಲ ಕಾಯುತ್ತಿಹಳು ಭಾರತಿ, ರಾಷ್ಟ್ರರಥಕ್ಕೆ ನಮ್ಮ ಶಕ್ತಿ ಸಾರಥಿ, ರಾಷ್ಟ್ರರಥಕ್ಕೆ ನಮ್ಮ ಶಕ್ತಿ ಸಾರಥಿ. ಹೂ ಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಯಾರು ಪ್ರಶ್ನೆ ಇಲ್ವಾ ಆಗಿದ್ರೆ ನಾನೇ ಮುಂದುವರ್ಸ್ಲಾ? ಏನ್ ಪ್ರಶ್ನೆ ಇಲ್ವಾ? ಓಕೆ. ಈಗ ಮಕ್ಕಳೇ, ಇತ್ತೀಚೆಗೆ ನೀವು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬಾಹ್ಯ ಶಕ್ತಿಗಳು ನಿಮ್ಮ ಅಧ್ಯಯನಕ್ಕೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾವೆ. ಅಂತಹ ಶಕ್ತಿಗಳಿಂದ ನೀವು ದೂರ ಇರಬೇಕು. ಒಂದಿಷ್ಟು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವ ಅಭ್ಯಾಸ ನೀವು ಮಾಡಬೇಕು. ಎಷ್ಟೋ ಜನರ ಒಂದು ಬೆಳಗಿನ ಒಂದು ಅವಧಿಯಲ್ಲಿ ನಾವು ಸಾಧಕರ ಸಾಧನೆಯನ್ನ ಮೆಲುಕು ಹಾಕಿದಾಗ ಬೇರೆ ಬೇರೆ ಉದಾಹರಣೆ ಕೊಟ್ಟಿವಿ ಅಲ್ವಾ? ಫಲಿತಾಂಶ ಬಂದಾಗ ನಿಮ್ಗಳ ಉದಾಹರಣೆಯನ್ನು ಕೊಡುವ ಹಾಗೆ ನಿಮ್ಮ ಫಲಿತಾಂಶ ಇರಬೇಕು. ಹಾಗಿದ್ರೆ 625ಕ್ಕೆ 625 ಅಂಕಗಳನ್ನು ಪಡೆಯುವ ನಿಟ್ಟಿನಲ್ಲಿ ಕೆಲವು ಮಕ್ಕಳಿಗೆ ಸಾಧ್ಯತೆ ಇದೆ. ಈ ವರ್ಷ ಮಕ್ಕಳೇ ನೋಡಿ, 625ಕ್ಕೆ 625 ಅಂಕ ಪಡೆಯಲು ಪ್ರಶ್ನೆ ಪತ್ರಿಕೆ ವಿನ್ಯಾಸ, LVA ಸಾಹಿತ್ಯ, ಒಂದಿಷ್ಟು ಇಲಾಖೆಯ ಕ್ರಮಗಳು ನಿಮಗೆ ಬಹಳ ಪೂರಕವಾಗಿವೆ. ನೋಡಿ, ಔಟ್ ಆಫ್ ಔಟ್ ಮಾಡೋರಿಗೆ ನಿಮ್ಮ ಜೀವಮಾನದಲ್ಲಿ SSLC ಬರೀತಕ್ಕಂತ ಅವಕಾಶ ಸಿಕ್ಕಿದೆ. ಸೋಮಾರಿತನ ಮಾಡದೆ 625ಕ್ಕೂ 25 ಅಂಕ ಪಡೆಯಕ್ಕೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಈ ವರ್ಷ ನಿಮಗೆ ಬಹಳ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಅವಕಾಶವನ್ನು ನೀವು ಬಳಸಿಕೊಂಡು ಯಾವ ವಿಷಯದಲ್ಲಿ ಯಾವ ಪ್ರಶ್ನೆಗೆ ನಿಮಗೆ ಕಷ್ಟ ಅನ್ಸತ್ತೋ ಆ ಪ್ರಶ್ನೆಯನ್ನ ಒಂದು 15ರಿಂದ 20 ಸಾರಿ ಪುನರಾವರ್ತನೆ ಮಾಡ್ಕೊಬೇಕು. ಆ ಪ್ರಶ್ನೆ ಬಹಳ ಸುಲಭ ಅನ್ಸತ್ತೆ. ನೀವು ಒಂದ್ಸಲ ಓದಿದ್ರೆ, 2 ಸಲ ಓದಿದ್ರೆ, 3 ಸಲ ಓದಿದ್ರೆ ಕೆಲವೊಂದು ಪ್ರಶ್ನೆಗಳು ತಲೆಗೆ ಹೋಗೋದಿಲ್ಲ. ಹಾಗಿದ್ರೆ ಆ ಪ್ರಶ್ನೆಗೆ ನೀವು ಪರೀಕ್ಷೆಯಲ್ಲಿ ಬಂದೇ ತಂದಿರ್ತಾರೆ ಮೇಷ್ಟ್ರುಗಳು. ಅಂತ ಪ್ರಶ್ನೆಗಳನ್ನ ನೀವೇನ್ ಮಾಡ್ಬೇಕಂದ್ರೆ ಅದನ್ನ 1 ಸಲ 2 ಸಲ ಓದಿದ್ರೆ ನಿಮ್ ತಲೆಗೆ ಹೋಗೋದಿಲ್ಲ. ಬರ್ದು ತೆಗಿಬೇಕು. ಹೆಚ್ಚು ಬರಿಬೇಕು. ಬರೆಯಕ್ಕೆ ಕಷ್ಟ ಆಗತ್ತೆ, ಅದು ಗೊತ್ತಿದೆ. ಈಗಾಗಲೇ ಬರವಣಿಗೆ ಸಾಮರ್ಥ್ಯ ಬಹಳಷ್ಟು ಮಕ್ಕಳಲ್ಲಿ ಬರಿಬೇಕು. ಅಯ್ಯೋ ಬೋರ್ ಅಂತೇಳಿ ಎಷ್ಟೋ ರಾಗ ಹಾಡಿದ್ದೀರಿ, ಹಾಡ್ತಾ ಇದ್ದೀರಿ. ಬರೆಯಕ್ಕೆ ಹೋದ್ರೆ ನಿಮ್ಮನ್ನ ಬರೆಸ್ಕೊಡಲ್ಲ ಮನಸ್ಸು. ಆದ್ರೆ ನೀವು ಗಟ್ಟಿ ಮನಸ್ಸು ಮಾಡ್ಬೇಕು. ದೃಢ ಮನಸ್ಸಿನಿಂದ ಆ ಪ್ರಶ್ನೆಗೆ ಸಂಪೂರ್ಣವಾಗಿ ಉತ್ತರವನ್ನು ನೀವು ತಯಾರಿಸಿಕೊಂಡಿದ್ದೇ ಆಗಿದ್ರೆ ಅರ್ಥಪೂರ್ಣವಾಗಿ ನಿಮ್ಮ ಉತ್ತರ ಅಂಕಗಳಿಗೆ ಅನುಗುಣವಾಗಿ ಆ ವಿಸ್ತರಣೆ ಇದ್ದಿದ್ದೇ ಆದ್ರೆ ಪೂರ್ಣ ಅಂಕಗಳು ನಿಮ್ಗೆ ಬರ್ತವೆ. ಇನ್ನ ಒಂದ್ ಪ್ರಶ್ನೆ ಏನಂದ್ರೆ, ಯಾವ ಮಕ್ಕಳು ಕೇಳಿಲ್ಲ ಅದನ್ನ ನಾನೇ ಹೇಳ್ತೀನಿ. ಈಗಾಗಲೇ ನಿಮ್ಮ ಶಿಕ್ಷಕರು ಈ ಪತ್ರ ಬರಹ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಿಮ್ LVA ಸಾಹಿತ್ಯದಲ್ಲಿ ಇಂಗ್ಲಿಷ್ ತರ ಎಲ್ಲ
ಎಲ್ಲ ನಿಮ್ಗೆ ನೋಡಿದ್ರೆ ಯಾರಾದ್ರೂ ಮಾದರಿ ಪಲ್ಯ ಏನಾದ್ರೂ ಡೌಟ್ ಬರ್ಲಿಲ್ವಾ ನಿಮ್ಗೆ? ಬರ್ಲಿಲ್ವಾ? ಬಂತ? ಎಸ್. ಅದನ್ನು ಗಮನಿಸಿದ್ರೆ ಅದನ್ನ 3 ರೀತಿಯಲ್ಲಿ ಕೂಡ ನೀವು ಉತ್ತರವನ್ನ ಬರೆಯಬಹುದು. 3 ರೀತಿ ಬರೀಬಹುದು. ಈಗಾಗಲೇ ನಿಮ್ ಶಿಕ್ಷಕರು ಏನ್ ಹೇಳ್ಕೊಟ್ಟಿದಾರಲ್ಲ ಅದನ್ನ ಪಾಲಿಸಿ. ಜೊತೆಗೆ ಹೊರವಿಳಾಸವನ್ನ ಇಲ್ಲೇ ಬರ್ತಾರೆ, ಹೊರವಿಳಾಸವನ್ನು ಕೂಡ ನೀವು ಪತ್ರಕ್ಕೆ ಬರೀಲೇಬೇಕು. ಈ ಸರಿ LBS ಸಾಹಿತ್ಯದಲ್ಲಿದೆ. ಹಿಂದೆಲ್ಲ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ನೀವು ಅಧ್ಯಯನ ಮಾಡಿದ್ದೇ ಆದ್ರೆ ಖಂಡಿತ ನಿಮಗೆ ಏನ್ ಬೆಳಗಿನ ಅವಧಿಯಲ್ಲಿ ನಿಮ್ಮ ಕನಸು ನನಸಾಗಬೇಕಾಗಿತ್ತಂದ್ರೆ ಗರಿಷ್ಠ ಮಟ್ಟದ ಅಂಕಗಳ ಒಂದು ಫಲಿತಾಂಶ ಬಂದಾಗ ನಿಮ್ಮ ತಂದೆ ತಾಯಿ ನಿಮ್ಮ ಫಲಿತಾಂಶ ನೋಡಕ್ ಕಾತರಾಗಿರ್ತಕ್ಕಂಥವ್ರು ಆ ಒಂದು ಕ್ಷಣ ಮಕ್ಕಳ ನೆನಪಿಸ್ಕೊಳ್ಳಿ. ಅವಾಗ ನಿಮ್ ಸಂತೋಷ ಇಮ್ಮಡಿ ಆಗ್ಬೇಕಾಗಿತ್ತಂದ್ರೆ ಪ್ರಶ್ನೆ ಪತ್ರಿಕೆಯ ನೀಲನಕಾಸೆಯ ಜೊತೆಗೆ LBS ಸಾಹಿತ್ಯ ಮಾದರಿ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಮನನ ಮಾಡಿಕೊಂಡಿದ್ದೇ ಆದ್ರೆ ಇನ್ನು ಔಟ್ ಆಫ್ ಔಟ್ ಮಾಡ್ತಕ್ಕಂಥ ಮಕ್ಕಳು ಒಂದಿಷ್ಟು ಹೆಚ್ಚುವರಿ ಪ್ರಶ್ನೆಗಳನ್ನ ಎಲ್ಲೆಲ್ಲಿ ಬಂದಿದ್ದಾವೆ, ಹೇಗ್ ಬಂದಿದ್ದಾವೆ, ಅವುಗಳ ಜೊತೆಗೆ ಪಠ್ಯ ಪುಸ್ತಕವನ್ನು ಒಂದಿಷ್ಟು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ್ದೇ ಆದ್ರೆ ಖಂಡಿತ ನಿಮಗೆ 625ಕ್ಕೆ 625 ಅಂಕಗಳು ಬಂದೇ ಬರ್ತವೆ. ಆ ನಿಟ್ಟಿನಲ್ಲಿ ಉಳಿದಿರ್ತಕ್ಕಂಥ ದಿನಗಳನ್ನ ಸಮರ್ಪಕವಾಗಿ ನೀವು ಬಳಸಿಕೊಂಡು ಸಂಪೂರ್ಣವಾಗಿ ಯಾವುದೋ ಒಬ್ಬರಿಗೂ ಸಾಧ್ಯವೋ ಅದು ಎಲ್ಲರಿಗೂ ಸಾಧ್ಯ. ಗೌತಮ ಬುದ್ಧ ಹೇಳಿದ ಹಾಗೆ ಎಲ್ಲಿ ದಾರಿಗಳಿಲ್ಲವೋ ಅಲ್ಲಿ ದಾರಿ ಮಾಡಿಕೊಂಡು ನಾವು ಮುನ್ನಡೆದಿದ್ದೇ ಆದ್ರೆ ಯಾವುದೋ ಒಂದು ಪ್ರಶ್ನೆಗೆ ಎಲ್ಲೋ ಏನೋ ನಿಮಗೆ ಕೆಲವೊಂದು ಉತ್ತರ ಸಿಗ್ಬೋದು. ಉತ್ತರ ಸಿಗದೆ ಹೋದ್ರೆ ನಿಮ್ ಶಿಕ್ಷಕರ ಹತ್ರ ಹೋದ್ರೆ ಆ ಒಂದು ಪ್ರಶ್ನೆಗೆ ಸರ್ ಇದಕ್ಕೆ ಉತ್ತರ ಹೇಗೆ ಬರಿಬೇಕು, ಇದು ಯಾವುದೋ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಎಲ್ಲಿ ದಾರಿಗಳಿಲ್ಲವೋ ಅಲ್ಲಿ ದಾರಿ ಮಾಡಿಕೊಂಡು ನಾವು ಮುನ್ನಡೆದಿದ್ದೇ ಆದ್ರೆ ಪ್ರೀತಿಯ ಮಕ್ಕಳೇ, ನಿಮಗೋಸ್ಕರ ನಿಮ್ಮ ಫಲಿತಾಂಶಕ್ಕೋಸ್ಕರ ಬಹಳಷ್ಟು ಸರ್ಕಾರ, ಇಲಾಖೆ, ಶಿಕ್ಷಕರು, ನಿಮ್ಮ ತಂದೆ ತಾಯಿ, ನೀವು ಸಮಯವನ್ನ ನಾವು ಹಾಕಿದ್ದೀವಿ. ಫಲಿತಾಂಶ ಬಂದಾಗ ಅದು ಎಲ್ಲರ ಸಂತೋಷ ಇಮ್ಮಡಿ ಆಗ್ಬೇಕಾಗಿತ್ತಂದ್ರೆ ಉಳಿದಿರುವ 55 ದಿನಗಳನ್ನ ನೀವು ಕ್ರಮಬದ್ಧವಾಗಿ ಏನು ವಾರದ ಅಧ್ಯಯನ ವೇಳಾಪಟ್ಟಿ ಅಂತ ಹೇಳಿದ್ನಲ್ಲ, ಆ ವಾರದ ಅಧ್ಯಯನ ವೇಳಾಪಟ್ಟಿಗೆ ಅನುಗುಣವಾಗಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಅಧ್ಯಯನ ಮಾಡಿದ್ದೇ ಆದ್ರೆ ಪರೀಕ್ಷೆ ಎಂಬ ಯುದ್ಧದಲ್ಲಿ ಮಕ್ಕಳಿಗೆ ಗೆದ್ದು ಬರ್ತೀರಿ. ಅದಕ್ಕೆ ನಿಮ್ಮ ದೃಢವಾದ ನಿಶ್ಚಯ, ದೃಢವಾದ ಮನಸ್ಸು, ಪ್ರಾಮಾಣಿಕ ಶ್ರದ್ಧೆ ಇವೆಲ್ಲವೂ ನಿಮಗೆ ಫಲ ಕೊಟ್ಟೇ ಕೊಡ್ತವೆ. ಆ ನಿಟ್ಟಿನಲ್ಲಿ ನಿಮ್ಮ ಅಧ್ಯಯನದ ಕ್ರಮ ಇರಲಿ ಅಂತ ಹೇಳ್ತಾ ಸಾಕಷ್ಟು ಬೆಳಗ್ಗೆಯಿಂದ ಇಲ್ಲಿ ತನಕ ಕೂಡ ಒಂದಿಷ್ಟು ಪ್ರೇರಣೆ ನಿಮಗೆ ಈ ಕಾರ್ಯಕ್ರಮದ ಮುಖಾಂತರ ಸಿಕ್ಕಿದೆ. ಒಂದು ಸಾರ್ಥಕವಾಗಿರ್ತಕ್ಕಂಥ ಕಾರ್ಯಕ್ರಮ ಬೆಳಗ್ಗೆಯಿಂದ ನಾನು ವೀಕ್ಷಣೆ ಮಾಡಿದ್ದೀನಿ. ಬಹಳ ಸಂಘಟನೆ ಮಾಡಿದ್ದಾರೆ. ವಿಜೀಭವ ಅಂತಕ್ಕಂಥದ್ದು ಫಲಿತಾಂಶ ಬಂದಾಗ ನಿಮಗೆ ಅದರ ಒಂದು ಪರಿಣಾಮ ತಟ್ಟಬೇಕು. ಆ ನಿಟ್ಟಿನಲ್ಲಿ ಆ ಭಗವಂತ ನಿಮಗೆ ಒಂದು ದೈವಿ ಶಕ್ತಿಯನ್ನ ಕರುಣಿಸ್ತಾನೆ. ಕ್ರಮಬದ್ಧವಾಗಿ ನೀವು ಅಧ್ಯಯನ ಮಾಡಿ ಅಂತ ಹೇಳ್ತಾ, ಶಾಲೆ ಎಂಬ ಪರಿಸರ ನೋಟಕ್ಕೆ ನಿಂತು ಸುಂದರ, ನಿತ್ಯ ಅಲ್ಲಿ ದುಡಿದು ಬೆವರ ಸುರಿಸುವಾತ ಗುರುವಾರ, ನಿತ್ಯ ಅಲ್ಲಿ ದುಡಿದು ಬೆವರ ಸುರಿಸುವಾತ ಗುರುವಾರ, ಎಳೆಯ ಮಕ್ಕಳ ಮನಸ್ಸ ನರಿತು ತಿದ್ದಿ ತೀಡುತ್ತಿರುವರು, ಮೇಲು ಕೀಳು ತೋರಾದೆನಿಪ ಕೆಲಸದಲ್ಲಿ ನಿರತರು, ಶಾಲೆ ಎಂಬ ಪರಿಸರ ನೋಟಕ್ಕೆ ನಿಂತು ಸುಂದರ. ಎಲ್ಲ ನನ್ನ ಗುರು ಬಾಂಧವರಿಗೆ ಒಂದು ಕೊನೆಯ ಸಾಲನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಮಕ್ಕಳ ಈಗಾಗಲೇ ಒಂದು ಫಲಿತಾಂಶದ ಪಟ್ಟಿ ನಮ್ಮ ಮುಂದೆ ಇದೆ. ಮೊದಲನೇ ಪೂರ್ವ ಸಿದ್ಧತಾ ಪರೀಕ್ಷೆಯ ಫಲಿತಾಂಶದ ಪಟ್ಟಿ
ಅದನ್ನ ರಿವ್ಯೂ ಮಾಡ್ಕೊಂಡು ಯಾವ ಮಗು ಅನುತ್ತೀರ್ಣ ಆಗಿದೆ, ಕಡಿಮೆ ಅಂಕ ಪಡ್ಕೊಂಡಿದೆ, ಏನು ಇಲಾಖೆಯಿಂದ ಒಂದು ಟ್ರ್ಯಾಕಿಂಗ್ ಸೀಟ್ ಬಿಟ್ಟಿದಾರಲ್ಲ. ಫಾರ್ ಎಕ್ಸಾಂಪಲ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ 1ರಿಂದ 45 ಕ್ವಶನ್ ಅಲ್ಲಿ ಯಾವ್ಯಾವ ಪ್ರಶ್ನೆಗೆ ಯಾವ ಮಗು ಉತ್ತರಿಸಿದಾನೆ, ಯಾವ ಮಗು ಉತ್ತರಿಸಿಲ್ಲ, ಯಾಕೆ ಉತ್ತರಿಸಿಲ್ಲ ಅಂತವುಗಳಿಗೆ ವಿಶೇಷ ಆದ್ಯತೆಯನ್ನ ಕೊಟ್ಟು ಉಳಿದಿರ್ತಕ್ಕಂಥ ದಿನಗಳನ್ನ ನಾವು ಆ ರೀತಿ ಒಂದಿಷ್ಟು ಅವಲೋಕನ ಮಾಡಿ ಮಕ್ಕಳಿಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೇ ಆದ್ರೆ ಎಲ್ಲಿ ತಪ್ಪು ಮಾಡಿದ್ದಾರೆ ಆ ತಪ್ಪನ್ನ ಸರಿಪಡಿಸಿ ನಾವು ಆ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸೋಣ, ಉತ್ತಮ ಫಲಿತಾಂಶದ ಸಾಧನೆಗೆ ಕಾರಣೀಕರ್ತರಾಗೋಣ ಅಂತಕ್ಕಂಥ ಈ ಮಾತನ್ನು ಹೇಳ್ತಾ ಇಲ್ಲಿ ಒಂದು ಅವಕಾಶವನ್ನ ನೀಡಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ ಇಲಾಖೆಗೂ ಶಾಂತ ರೀತಿಯಿಂದ ಆಲಿಸಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಬೀಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.